ಈ ಒಂದು ವಿಚಾರದಲ್ಲೇ ನಮ್ಮ ಶ್ರೀಗಳು ದೊಡ್ಡ ಸ್ವಾಮಿಗಳು ಏನಿದೆಲ್ಲ ಶಿವಕುಮಾರ ಸ್ವಾಮಿಗಳು ಆಮೇಲೆ ಸಿದ್ಧಲಿಂಗ ಸ್ವಾಮಿ ಇಬ್ಬರೂ ಕೂಡ ಒಂದು ಅವರೊಂದು ಮನವಿ ಪತ್ರ ಕೊಡ್ತಾರೆ. ಬಿಗ್ ಬಾಸಿಗೆ ಹೋಗಬೇಕು, ಬಿಗ್ ಬಾಸಿಗೆ ಹೋಗಬೇಕು ಇಂಥ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಓಕೆ ಲೆಟ್ರು ಕೊಟ್ಟರು. ಅವಾಗ ಇವರು ಪರಮೇಶ್ ಗುಂಡ್ಕಲ್ ಸರ್ ಇದ್ದರು, ಓಕೆ ನಮ್ಮ ಜೊತೆ ಒಬ್ಬರು ಶ್ರೀಗಳು ಬಂದಿದ್ರು, ಶಾಖಾಮಠ ಶ್ರೀಗಳು ಬಂದು ನೀನು ಒಳ್ಳೆ ಕೆಲಸ ಬಿಗ್ ಬಾಸಿಗೆ ಹೋಗೋಣ. ಹೋದೋ ಪರಮೇಶ್ ಗುಂಡ್ಕಲ್ ಸರ್ ಕರೆದ್ರು, ಆಫೀಸಲ್ಲಿ ಮಾತಾಡಿದ್ರು, ಫೈನಲೈಸು ಮಾಡಿದ್ರು. ಇನ್ನೊಂದು ವಾರದಲ್ಲಿ ನಿಮಗೆ ಕರಿತೀವಿ, ಈ ವಾರದ ಸೆಲೆಕ್ಟ್ ಅಂದರು. ಕರೆದಿಲ್ಲ. ಅವಾಗ ನನಗೆ ಬಂದಿದ್ದೇನೆಂದರೆ, ನಾನು ಬದುಕ್ತಾ ಇರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ನನಗೆ ಯಾಕೆ ಕರೀಲಿಲ್ಲ? ಯಾಕೆ ಅಂದರೆ ನನ್ನ ಮನಸ್ಸಲ್ಲಿ ಬಂತು, ನಾನೊಬ್ಬ ಮುಸಲ್ಮಾನ್ ಧರ್ಮದನಾಗಿರೋದ್ರಿಂದ ಏನಾದರೂ ಈ ಸಮಸ್ಯೆ ಹುಟ್ಕೊಳ್ತಾ. ಏನಾದ್ರು ಸಂಸ್ಥೆ ಗಿಂಸ್ಥೆ ಮಾಡಿದ್ದೀರಿ? ಇಲ್ಲ ಸರ್, ನನ್ನ ಸ್ವಂತ ಇದು ಸ್ವಂತ, ಅವೆಲ್ಲ ಇಷ್ಟ ಇಲ್ಲ ನನಗೆ. ಈ ಸಮಾಜ ಸೇವೆಯನ್ನು ಗುರುತಿಸ್ಬಿಟ್ಟು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಧರ್ಮ ಸಮನ್ವಯ ಶಿಲ್ಪಿ ಅಂತ ಒಂದು ಅವಾರ್ಡ್ ಕೊಟ್ಟರು. ಧರ್ಮ ಸಮನ್ವಯ ಶಿಲ್ಪಿ ಅಂತ. ಹಾಂ, ಒಳ್ಳೆ ಅವತ್ತು ಆಗಿದ್ದು ಖುಷಿ ಯಾವುದಿಲ್ಲ. ಈ ಹಿಂದೆ ರಾಜ್ಯ ಮಟ್ಟದಲ್ಲಿ ಖಾಸಗಿ ಸಂಸ್ಥೆಗಳೆಲ್ಲ ಒಂದು 18 ಸ್ಟೇಟ್ ಅವಾರ್ಡ್ ಬಂತು.